ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಹಾಗೂ ಧರ್ಮಸ್ಥಳದಲ್ಲೂ ಕೂಡ ಲಕ್ಷ ದೀಪೋತ್ಸವ ಆನಂದವಾಗಿರ್ತಕ್ಕಂಥದ್ದು. ಏನು ಅಂತಂದ್ರೆ, ನಮ್ಮ ಬದುಕಲಿರ್ತಕ್ಕಂತಹ ಅದು ಯಾವ ಕತ್ತಲೋ ಗೊತ್ತಿಲ್ಲ. ಹಣ ಇಲ್ಲ ಅಂದ್ರೆ ಅದೊಂದು ರೀತಿಯ ಕತ್ತಲು. ನಮಗೆ ವ್ಯಾಧಿಗಳಿತ್ತು ಅಂತಂದ್ರೆ ಅದೊಂದು ರೀತಿಯ ಕತ್ತಲು. ಮಕ್ಕಳು ಮನೆಯಲ್ಲಿ ಇದ್ದು ಆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಆ ಮಕ್ಕಳು ವಿದ್ಯಾವಂತರು ಆಗ್ಲಿಲ್ಲ, ಬುದ್ಧಿವಂತರು ಆಗ್ಲಿಲ್ಲ. ಅಂತವರು ಬೆಳಕಿನಡೆಗೆ ಅಂತಂದ್ರೆ ಜ್ಞಾನದ ಬೆಳಕಿನಡೆಗೆ ಧಾವಿಸುವಂತ ದಿನ ಇದು. ಪ್ರೀತಿಯ ಬಂಧುಗಳೇ, ನೋಡಿ, ಈ ಕಾರ್ತೀಕ ಮಾಸ ಈ ದೀಪಗಳಿಗೆ ಒಂದು ವಿಶೇಷತೆ ಹೇಳಿದ್ದಾರೆ. ಅಂತಹ ವಿಶೇಷತೆಯಲ್ಲಿ ವಿಶೇಷತೆ ಅಂತಂದ್ರೆ ಈ ಲಕ್ಷ ದೀಪೋತ್ಸವ. ನಾನು ಬಹುಶಃ ನಿಮ್ಗೆ ಒಂದು ಎಚ್ಚರಿಸಿ ಹೇಳ್ತಾ ಇರ್ತೇನೆ. ನಿನ್ನೆ ಕೂಡ ಸ್ವಾತಿ ನಕ್ಷತ್ರ ಇದೆ, ಇವತ್ತು ಕೂಡ ಸ್ವಾತಿ ನಕ್ಷತ್ರವಿದೆ. ಇನ್ನು ಆ ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ರಾಹುವನ್ನು ಕೂಡ ನೀವು ಆರಾಧನೆ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಶ್ಲೋಕನ ಹೇಳ್ಕೊಳ್ತೀರಿ. ಓಂ ರಾಹವೇ ನಮಃ ಅನ್ನೋ ಮಂತ್ರವನ್ನು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವರ್ಧನಂ ಸಂಮಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಅನ್ನೋದ್ರಿಂದ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳಿಕೊಡ್ತೀರಿ. ಹೆಚ್ಚಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಈ ದಿವಸ ನಡೆಯಬೇಕು. ಲಕ್ಷ ದೀಪೋತ್ಸವ ಅಂದ್ರೆ ನಾನು ಯಾವಾಗಲಾದ್ರೂ ನಿಮ್ಗೊಂದು ಉದಾಹರಣೆ ಕೊಡ್ತಿರ್ತೇನೆ. ಇಡೀ ಪ್ರಕೃತನೇ ಒಂದು ಭಗವಂತ ಅನ್ನೋದನ್ನ ನಮಗೆ ಗೋಚರ ಆದಾಗ ನಾವು ದೇವರ ಮನೆ ಇಟ್ಟಾಗ 2 ದೀಪಸ್ತಂಭ ಇಟ್ಟಿರ್ತೀವಲ್ಲ, ಪ್ರಕೃತಿಗೂ 2 ದೀಪಸ್ತಂಭ. ಈ ಹಗಲು ರಾತ್ರಿಗಳು 2 ದೀಪ ನೀವು ಹಚ್ಚಿರ್ತೀರಲ್ಲ, ಆ 2 ದೀಪಗಳೇ ಆ ಸೂರ್ಯಚಂದ್ರರು. ಇನ್ನು ರೈತ ಬೆಳೀತಕ್ಕಂತಹದ್ದು ಏನೇ ದವಸ ಧಾನ್ಯ ಅದು ನೈವೇದ್ಯ. ಇನ್ನು ಇದಕ್ಕೂ ಮುನ್ನ ಮಾಡುವಂಥದ್ದು ಮಜ್ಜನ ಏನ್ ಬೀಳುತ್ತೋ ಅದು ಸ್ನಾನ, ಆ ದೇವಿಗೆ ಅರ್ಪಣೆ ಮಾಡತಕ್ಕಂತಹದ್ದು. ಇನ್ನು ಗುಡುಗು ಬಂದ್ರೆ ಅದು ಗಂಟೆ ಶಬ್ದ ಅಂತ ಹೇಳ್ತಾ ಇರ್ತೀನಿ. ಇನ್ನು ಮಿಂಚು ಬಂದಾಗ ಅದು ಮಂಗಳಾರತಿ ಅಂತ ಹೇಳ್ತಿರ್ತೀನಿ. ಇನ್ನು ನಾವು ಈ ಒಂದು ಧರ್ಮಸ್ಥಳಕ್ಕೆ ಹೋದ್ರೆ ಲಕ್ಷ ದೀಪೋತ್ಸವ ನೋಡ್ತೀವಿ. ಈ ಜಗತ್ತಿಗೆ ಲಕ್ಷ ದೀಪೋತ್ಸವ ಯಾವುದು ಅಂತಂದ್ರೆ ಮೇಲಿರ್ತಕ್ಕಂಥ ನಕ್ಷತ್ರ ಮಂಡಲ ಲಕ್ಷ ದೀಪೋತ್ಸವ ಅಂತ ಹೇಳ್ತಾ ಇರ್ತೀನಿ. ಅಂತಹ ಕುಣಿದಾರತಕ್ಕಂಥ ಲಕ್ಷ ದೀಪೋತ್ಸವನ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡತಕ್ಕಂಥ ಕನಿಷ್ಠ ಪಕ್ಷ ಇವತ್ತು ನಿಮ್ಮ ಮನೆಯ ಬಳಿ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗುರುಗಳು ಅಂತಂದ್ರೆ ಒಂದು 16 ದೀಪಗಳನ್ನ ಮನೆ ಹತ್ರ ಹಚ್ಚುವಂಥದ್ದು. ಇದೇ 16 ದೀಪಗಳನ್ನ ದಾನ ಕೂಡ ಮಾಡ್ತೀನಿ ಗುರುಗಳು ಅಂತಂದ್ರೆ ನೀವು ಬರೆದಿಟ್ಕೊಳ್ಳಿ. ಷೋಡಶ ಕರ್ಮಗಳಾಗಿರಬಹುದು, ಷೋಡಶ ಪೂಜೆ ಆಗಿರಬಹುದು. ನಾವು ಅಪ್ಪಿ ಮಾಡಿಲ್ಲ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಅಪಚಾರ ಮಾಡಿದ್ರೆ ಅಂತಂದ್ರೆ ನೀವೇನಾದ್ರೂ ಬಹುಶಃ ಈ ಹಿಂದೆ ಮಾಡಿರ್ತಕ್ಕ ತಪ್ಪುಗಳಾಗಿರ್ಬೋದು, ಮುಂದೆ ಮಾಡಬಹುದಾಗಿರ್ತಕ್ಕಂಥ ಎಲ್ಲಾ ತಪ್ಪುಗಳಿಗೂ ಇತಿಶ್ರೀ ಇರತಕ್ಕಂತಹ ದಿನ ದೀಪದಾನವನ್ನ ಮಾಡೋ ಮುಖಾಂತರ ಈ ದಿನವನ್ನ ನೀವು ಅದೃಷ್ಟ ದಿನವಾಗಿ ವೆಲ್ಕಮ್ ಮಾಡ್ತೀವಿ. ಶುಭಂ ಭೂಯಾತ್. ಒಳಿತಾಗಲಿ.